So these are the things. ನಮ್ದು 18 ಪ್ರಿನ್ಸಿಪಲ್ಸ್ ಇದೆಯಲ್ಲ, ಏನಕ್ಕೆ ಮಾಡಿದ್ದಾರೆ 18 ಪ್ರಿನ್ಸಿಪಲ್ಸ್ ಅಂತ ನನಗೆ ಸ್ವಲ್ಪ ಆಶ್ಚರ್ಯ ಆಗ್ತದೆ. ಆ 18 ಪ್ರಿನ್ಸಿಪಲ್ ಕಾನ್ಸ್ಟಿಟ್ಯೂಷನ್ ಇದ್ದಂಗೆ ಅದು. ಅರ್ಥ ಆಯ್ತಲ್ಲ? ನೀನು ಧ್ಯಾನ ಮಾಡಬೇಕು, ಸತ್ಸಂಗದಲ್ಲಿ ಇರಬೇಕು, ನೀನು ಏನೇ ಕೆಲಸ ಮಾಡು, ನೀನು ಧ್ಯಾನ ಮಾಡಬೇಕು ಅನ್ನೋರು. ದಟ್ ಇಸ್ ಒನ್ ಆಫ್ ದ ಸತ್ಸಂಗ ಸ್ವಾಧ್ಯಾಯ. ಏನಕ್ಕೆ ಅಂದರೆ ಅದು ಕನೆಕ್ಷನ್ ಇದೆ. ನೀನು ತಿನ್ನುವ ಆಹಾರ ಪದ್ಧತಿ ಹೀಗಿರಬೇಕು, ಸಸ್ಯಾಹಾರ ಆಗಬೇಕು, ನೀನು ಸತ್ಸಂಗ ಮಾಡಬೇಕು. ಅರ್ಥ ಆಯ್ತಾ? ಅದು ಈ ಆಧ್ಯಾತ್ಮಿಕ ಸತ್ಯಗಳನ್ನ ನೀವು, ಐ ಮೀನ್ ಯು ಹ್ಯಾವ್ ಟು ಬಿಲೀವ್ ಇನ್ ದಿ ಸ್ಪಿರಿಚುವಲ್ ಟ್ರೂತ್ಸ್. ದಟ್ ಇಸ್ ವಾಟ್ ಪತ್ರಿಜಿ ಸೆಡ್ ಅಂಡ್ ದಟ್ ಇಸ್ ವರ್ಕಿಂಗ್. He has seen it, he is going in that path and he is getting success. ಕರೆಕ್ಟಾ? ಅದನ್ನ ಇಂಪಾರ್ಟೆಂಟ್ ಆಗಿ ಇಟ್ಕೋಬೇಕಾ? ಅದು ಸ್ಮಾಲ್ ಥಿಂಗ್ಸ್ ಲೈಕ್ ದಿಸ್. ಅರ್ಥ ಆಯ್ತಲ್ಲ? ವೆನ್ ಯುವರ್ ಲೈಫ್ ಈಸ್ ಬೇಸ್ಡ್ ಆನ್ ಎ ಕಾನ್ಸ್ಟಿಟ್ಯೂಷನ್, ಆ ಧ್ಯೇಯಗಳು, ನಾನು ನನ್ನ ಫ್ಯಾಮಿಲಿಲಿ ಆನಂದವಾಗಿ ಸಂತೋಷದಿಂದ ಇರ್ತೀನಿ ಅನ್ನೋದು ಇಂಪಾರ್ಟೆಂಟೇ ಹೊರತು ಎಲ್ಲಿರ್ತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ಅರಮನೆ ಇರ್ತೀನೋ ಇರ್ತೀನೋ, ಅಲ್ಲ ಗುಡಿಸಲಲ್ಲಿ ಇರ್ತೀನೋ. ಆಯ್ತಾಯ್ತಲ್ಲ? ಇನ್ಸ್ಪೈಟ್ ಆಫ್ ಗುಡಿಸಲಿದ್ರೂ ಚೆನ್ನಾಗಿರ್ಬೋದು, ಅರಮನೆಯಲ್ಲಿ ಇದ್ರೂ ಮಿಸರಬಲ್ ಆಗಿರ್ಬೋದು. ಅರ್ಥ ಆಯ್ತಾ? ಬಟ್ ಆ ಸಂತೋಷದಿಂದ, ಆ ಒಂದು ಹಾರ್ಮೋನಿಯಿಂದ, ವಾಟ್ ಯು ಕಾಲ್ ಸುಮಧುರ ವಾತಾವರಣ ಇರಬೇಕಾ? ಅದು ಧ್ಯೇಯ ಆಗಿರ್ಬೇಕಾ? ದುಡ್ಡು ದುಡ್ಡು ದುಡ್ಡು, 3 ಕಾರು, ಮಗ ಕೇಳ್ದ ಅಥವಾ ನೀನೊಂದು ಕಾರ್ ತಗೋ. ಇಟ್ ಡಸಂಟ್ ನೋ ದ ವ್ಯಾಲ್ಯೂ ಆಫ್ ಇಟ್. ಅರ್ಥ ಆಯ್ತು? ದರ್ ಇಸ್ 2 ಥಿಂಗ್ಸ್. ಒಂದು ಬೆಲೆ, ಇನ್ನೊಂದು ಮೌಲ್ಯ. ಒನ್ ಇಸ್ ಪ್ರೈಸ್, ಅನದರ್ ಇಸ್ ವ್ಯಾಲ್ಯೂ. ವಿ ನೆವರ್ ಟೇಕ್ ಅವರ್ ಟೈಮ್ ಟು ಟೀಚ್ ಅವರ್ ಚಿಲ್ಡ್ರನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ಥಿಂಗ್. ಬುಕ್ ಪ್ರೈಸ್ is 100 rupees, but value, I don't know, priceless. But have you given time to our children? Same way as our employees. Krishna, you are a boss, I am the boss. Okay? I think we should look at it. We should take time to talk to our employees. Have you taken time to teach what is the difference between a value and show more value to your products? Fine. If you take my product, this is the value. Price, forget it. Price will come and go. But have you taken time to your children? ನಿನ್ನ ಹತ್ರ ಕೋಟಿ ಇದೆ, ಕೊಟ್ಬಿಟ್ಟು ಆನ್ ಮಾಡು ಮಗನ್ನ. He doesn't know the value of the 1 rupee. So he just paid. So he is totally on a wrong path. You got it? So ಏನಾಗ್ತದೆ? Why you worry about time? ನನ್ನ ಟೈಮ್ ಚೆನ್ನಾಗಿಲ್ಲ ಅನ್ನೋದು ಕೊನೆಗೆ. From 25 to 50, you spend time earning money. ಸಿಕ್ಕಾಬಿಟ್ಟೆ ದುಡ್ಡು ಮಾಡೋದು, ಯಶಸ್ಸು, ಅದು ಇದು, ಸ್ಕೈ. ಐ ವಾಂಟ್ ಟು ಟಚ್ ದ ಸ್ಕೈ. From 50 to 75, you spend that money you have earned for the health. You are lost. ಹಾಸ್ಪಿಟಲ್ ದುಡ್ಡು ಕೊಟ್ಕೊಂಡು ಹೋಗ್ತೀರ ಅಷ್ಟೇ. ಆ ಟೈಮ್ಗೆ ಏನಾಗಿರುತ್ತೆ? ಯುವರ್ ಚಿಲ್ಡ್ರನ್ ಆರ್ ಬಿಕಮ್ ಸ್ಟ್ರೇಂಜರ್ಸ್ ಫಾರ್ ಯು. ಏನಾಗುತ್ತೆ? ಅಪರಿಚಿತರ ಆಗ್ಬಿಡ್ತಾರೆ, ಸ್ಟ್ರೇಂಜರ್. ಯಾಕಂದ್ರೆ ಇವತ್ತು ಆ ಪ್ರೈಮ್ ಟೈಮಲ್ಲಿ ನೀವು ಅವ್ರ ಜೊತೆ ಇರಲ್ವಲ್ಲ. when he wants a ball, when he wants to ask something, ಹಿಂಗಂದ್ರೆ ಏನು ಅದನ್ನ ಹೇಳಕ್ ನೀವು ಎಲ್ಲಿರ್ತೀರ? 55 ಆದ್ಮೇಲೆ ನನ್ನ ಟೈಮ್ ಚೆನ್ನಾಗಿಲ್ಲ, ನೀನು ನೋಡಿದ್ರೆ ಮಕ್ಕಳೇ ಕೋಟಿ ಇದೆ, ಐ ಹ್ಯಾವ್ ಡನ್ ಸೋ ಮಚ್ ಫಾರ್ ದೆಮ್. Who asked? Did they ask? He will make his crores, but have you given time when it is needed? ಅರ್ಥ ಆಯ್ತಲ್ಲ? ಸೊ ಎಸ್ಪೆಷಲಿ 10-15 ವರ್ಷದ ಮಕ್ಕಳ ಜೊತೆ if you don't spend time, you will repent it. You may give 100 crores afterwards. No, you will not get it. But we call it time very important. We have to manage time. So wrong priorities. ಯಾವುದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಅದಕ್ಕೆ ಕೊಡ್ತೀವಿ, ಯಾವುದಕ್ಕೆ ಕೊಡಬೇಕೋ ಅದಕ್ಕೆ ಕೊಡೋಣ. Still, earning money is definitely a top priority, because we are here, and at least I am a leadership, the full dimension of leadership. I never believe in doing in a ordinary way. You have to lead. Totally take responsibility on your shoulders, whether failure or success. ಅದು ಯಶಸ್ಸಾಗಲಿ ಸೋಲಾಗಲಿ ನಿಂದು. ಯಾವ ಮನುಷ್ಯ ಕೆಳಗೆ ಬಿದ್ದಾಗ ಮೀಸೆ ಮಣ್ಣಾಗಿಲ್ಲ ಅಂತಾನೆ, he will not go anywhere. I have lost. Yes, that is acceptable. ನಾನು ಸೋತಿದ್ದೀನಿ ರೀ, I want another chance.
Ask the Lord, He will give. No, ಸೋತಿಲ್ಲ. See how much of time you waste just for your ego. Why I am touching upon one values is, the ego is the greatest, horrible thing which takes away a lot of your ವರ್ಷಗಟ್ಟಲೆ ಅಣ್ಣ ತಮ್ಮ ಮಾತಾಡಲ್ಲ ಈ ಈಗೋ ಕ್ಲಾಶ್ ಅಂತ. So much of time is lost. And I have seen a case where the daughter and father is not in talking terms for many years. Just she had told something, ಏನೋ ಹೇಳಿದ್ದಾರೆ, ಯಾವುದೋ ಕಾಂಟೆಕ್ಸ್ಟ್ ಅಲ್ಲಿ ಹೇಳಿದ್ದಾರೆ, ಅವ್ರ ಮಕ್ಳು ಇವರು ತಾತನ ಮನೆಗೆ ಬರಲ್ಲ. ಈಗೋ, ಅಹಂಕಾರ, ಅಹಂ. ಸೊ when you don't take responsibility for your life, and ಇನ್ನೊಂದೇನಾಗುತ್ತೆ ಅಂದ್ರೆ, we want to do things faster, which gives you immediate, instant gains. Instant, that is ತಾತ್ಕಾಲಿಕ ಸುಖ, ಶಾಶ್ವತ ದುಃಖ. Immediate, today, instant. If I get it enough, let us see afterwards. So ಏನಾಗುತ್ತೆ ಅಂದ್ರೆ, ದಿ ಸ್ಪೀಡ್, ಎಸ್ಪೆಷಲಿ ದ ಸ್ಪೀಡ್ ಗಿವ್ಸ್ ಯು ದಟ್. ಆ ಸ್ಪೀಡಲ್ಲಿ ಹೋದಾಗ ಏನೋ ಒಂದು ಮೂಮೆಂಟ್ ಇರುತ್ತಲ್ಲ, ಸ್ಪೀಡ್ ಇಟ್ ಸೆಲ್ಫ್ ಇಸ್ ನಾಟ್ ಗ್ರೋತ್. ಪ್ಲೀಸ್, ಐ ಆಮ್ ವೆರಿ ಸಾರಿ. ಕೆಲವರು ಏನು ಸ್ಪೀಡಾಗಿ ಹೋಗ್ತಿರೋದು ಅದನ್ನೇ ಬೆಳವಣಿಗೆ ಹಾಕೊಂಡ್ಬಿಡ್ತಾರೆ. ಬಟ್ ಯು ಹ್ಯಾವ್ ಯು ರೀಚ್ ಯುವರ್ ಡೆಸ್ಟಿನೇಷನ್, ದಟ್ ಈಸ್ ಇಂಪಾರ್ಟೆಂಟ್. ಹ್ಯಾವ್ ಯು ಗಾನ್ ರಿಯಲೈಸ್ಡ್ ಯುವರ್ ಡ್ರೀಮ್ಸ್? ಆಸ್ಕ್ ಹಿಮ್, ಯು ವಿಲ್ ಟೆಲ್ ಹೌ ಟು ರಿಯಲೈಸ್ ಅ ಡ್ರೀಮ್. ಕನಸು ನನಸುಗಳು ಮಾಡ್ಕೊಳ್ಳೋದು ಅಂದ್ರೆ ಏನು? ಪ್ಯೂರ್ ಸೈನ್ಸ್ ಅಂಡ್ ಆರ್ಟ್, ದಟ್ ಇಸ್ ಓಕೆ. A person called Wright brothers, I visualized if something can go up in the sky like a aeroplane, he made it, alwa. Somebody visualized that phone ಅಲ್ಲಿಂದ ಇಲ್ಲಿಗೆ ಮೆಸೇಜ್ ಆಗುತ್ತೆ ಅಂದ್ರೆ ಅವ್ರು ಮಾಡಿದ್ದಾರೆ. ಬಲ್ಬ್ ಉಳಿತಾ ಇದೆ, ಥಾಮಸ್ ಆಲ್ವಾ ಎಡಿಸನ್. ಯಾರೊಬ್ರು ವಿಜುವಲೈಸೇಷನ್ ಇವತ್ತು ನಾವು ಲೈಟ್ ಹಾಕೊಂಡಿದ್ದೀವಿ, ಅವರ ಕಂಟಿನ್ಯೂಟಿ ಆಗಿದೆ. CF ಅಲ್ಲಿ ಇರ್ಬೋದು ಇದು. ಸೊ ಎನಿಥಿಂಗ್ creative definitely is an imagination of some person. You got it? ಅರ್ಥ ಆಯ್ತಲ್ಲ? ಸೊ ನಾನು ಕೂತಿರೋ ಸೋಫಾ ಇಂದ ಹಿಡಿದು, ಮನೆಯಿಂದ ಹಿಡಿದು, somebody has visualized it. ಸಿಮೆಂಟ್ ಕ್ಯಾನ್ ಜಾಯಿನ್ ದೀಸ್ ಥಿಂಗ್ಸ್. ಸಿಮೆಂಟ್ ಹಾಕಿದ್ರೆ ಅದು ಜಾಯಿನ್ ಆಗುತ್ತೆ, ಮಣ್ಣು ಮಾತ್ರ ಅಲ್ಲ. somebody has put. got it? ಸೊ ಯಾರ್ದೋ ಒಬ್ರು ವಿಜುವಲೈಸೇಷನ್ ಅವ್ರದ್ದು, ಅವರಿಂದ ನಾವು ಇವತ್ತು we have improved our lifestyle. You got it? So he will tell you that we have a person here, how to make your dreams. But dreams is always connected to the problem is this. This is the problem. It will give you ulcer, it will give you BP, sugar, tension, cancer. Okay? So, ಏನಾಗುತ್ತೆ, then after 60th year, ತತ್ವಜ್ಞಾನಿಗಳು ಆಗ್ಬಿಡ್ತೀವಿ. ಎಲ್ಲ ನನ್ನ ಕಸಿನ್ಸ್ ಇದಕ್ಕೆ ನನಗೆ ಹೇಳ್ತಾರೆ, ನನಗೆ ಯಾವೆಲ್ಲ ಅಂಗಗಳು ಕೆಲಸ ಮಾಡೋದು ನಿಷ್ಕ್ರಿಯ ಆಗೋದ್ರೆ ಬರ್ತೀನಪ್ಪ, ಅದೇನೋ ನೀವು ಮಾಡ್ತಿರಲ್ಲ ಮೆಡಿಟೇಷನ್ಗೆ ಅಂತಾರೆ. ಸರ್ವ ಅಂಗಗಳು ನಿಷ್ಕ್ರಿಯ ಆಗಬೇಕಂತೆ, ಅವಯವಗಳು. ಬರಪ್ಪ, ಅವಾಗಾದ್ರೂ ಬಾವಲಿ. ಆ್ಯಂಡ್ ಇಟ್ಸ್ ಎ ಸಿಂಪಲ್ ಅಡಿಕ್ಷನ್ ಆಫ್ ಸ್ಪೀಡ್ ಆ್ಯಂಡ್ ಇಮಿಡಿಯೇಟ್ ಅಂತಾರ. ಅದೇನೋ ಅಂತಾರಲ್ಲ, ಇಟ್ಸ್ ಅ ಕಿಕ್. ಗಾಡಿ ಕಿಕ್ ಕುಡಿದ್ರೆ ಹಿಂಗೆ ಕಿಕ್ ಬರುತ್ತಲ್ಲ, ಅದರ ಆಫ್ಟರ್ ಸಮ್ ಟೈಮ್ ಇಟ್ ಗೋಸ್ ಡೌನ್. ಪರ್ಮನೆಂಟ್ ಗ್ರೀಫ್ ಅಂದರೆ ಶಾಶ್ವತವಾಗಿ ನೀವು ನೋವನ್ನು ಅನುಭವಿಸ್ತೀರಾ. ಬಟ್ ಇಮಿಡಿಯೇಟ್ಲಿ ಯು ಗೆಟ್ ದಟ್ ವಾ ಫೀಲಿಂಗ್. ಯು ಗಾಟ್ ಇಟ್? ಸೊ ಏನಾಗುತ್ತೆ, ಆಫ್ಟರ್ 60 ವಿ ಸ್ಟಾರ್ಟ್ ಬಿಕಮಿಂಗ್ ಫಿಲಾಸಫರ್ಸ್. ಸೊ ಫಿಲಾಸಫರ್, ಎಸ್ ಗುಡ್, ಬಟ್ ವಾಟ್ ಈಸ್ ದ ಯೂಸ್? ಯುವರ್ ಬಾಡಿ ಇಸ್ ನಾಟ್ ರಿಲೀಸಿಂಗ್. ದೇಹ ಕೇಳ್ತಾ ಇಲ್ಲ. ಅರ್ಥ ಆಯ್ತಾ? ನೀವೇನು ಮಾಡಬೇಕು ಅಂದ್ರೂ ಆಗಲ್ಲ. ಯು ಗಾಟ್ ಇಟ್? ಸೊ ಆವಾಗ ಏನಾಗುತ್ತೆ, we want to do lot of things what we should have done at the age of 25-30. But you cannot go back. ಅದಕ್ಕೆ ನಾನು ಹೇಳೋದು, the best thing what we can do is write a vision statement. ನನಗೇನು ಬೇಕು ಧ್ಯೇಯ, ನನಗೇನು ಬೇಕು, that is what he will